ಏನು ಹಳೇದಾಗಿತ್ತು ಮರ್ತೋಗೋಣ. ರಾಜಕೀಯ ನಂದು ಲಾಸ್ಟ್ ಆಪ್ಷನ್. ನನ್ನ ಸುಂದರ ಚಿಕ್ಕಬಳ್ಳಾಪುರ ನಿರ್ಮಾಣ ಆಗಬೇಕು ಅನ್ನೋದು ನಂದು ಫಸ್ಟ್ ಆಪ್ಷನ್. ನಿಜಕ್ಕೂ ಇದೊಂದು ಒಳ್ಳೆಯ ಸುದ್ದಿ. ಇದಕ್ಕೆ ನಾನು ವಿಶೇಷವಾಗಿ ನನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾದ MC ಸುಧಾಕರ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ. ಏನು MC ಸುಧಾಕರ್ ಅವರು ವೈಯಕ್ತಿಕವಾಗಿ ಈ ವಿಷಯನ ತಗೊಂಡು ಒಂದು 2-3 ಸಲ ನಾನು ಅವರ ಗಮನಕ್ಕೆ ತಂದೆ. ಅವರಿಲ್ಲ ಸಂದೀಪ ಆಗುತ್ತೆ, ನೀನು ತಲೆ ಕೆಡಿಸ್ಕೊಂಬೇಡ, ಒಂದಷ್ಟು ಫಾರ್ಮಾಲಿಟೀಸ್ ಎಲ್ಲ ಜಾಸ್ತಿ ಇದೆ, ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದರು. ಮತ್ತು ಅವರು ಅದ್ರ ಹಿಂದೆ ಬಿದ್ದು ನನಗೆ ಅಧಿಕಾರಿಗಳು ಮಾಡಿದ ರೀತಿ, ಕೆಲಸ ಮಾಡಿದ ರೀತಿ ನಂಗೆ ಆಮೇಲೆ ಅರ್ಥ ಆಯಿತು. ತುಂಬ ಅದನ್ನು ವಿಶೇಷ ಮುತುವರ್ಜಿಯಿಂದ ಅಧಿಕಾರಿಗಳು ಅಷ್ಟೆಲ್ಲ ಕೆಲಸಗಳನ್ನು ಮಾಡಿ 3-4 ಸಲ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ನಮ್ಮ ಹತ್ರ ಎಲ್ಲ ದಾಖಲೆಗಳನ್ನು ತಗೊಂಡು ಕೊನೆಗೆ ಬೇಗ ಕೆಲಸ ಆಯಿತು. ಅಷ್ಟು ಕೆಲಸ ಆಗೋದಕ್ಕೆ ನನಗೆ ಗೊತ್ತಿರೋಗೆ ಡಾಕ್ಟರ್ MC ಸುಧಾಕರ್ ಅವರಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ, ಎಲ್ಲ ಚಿಕ್ಕಬಳ್ಳಾಪುರದ ಜನತೆಯ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಕ್ಷೇತ್ರದ ಶಾಸಕರಾದ ಪ್ರದೀಪ್ ಈಶ್ವರವರು ಸಹ ಇದಕ್ಕೆ ಒಳ್ಳೆಯದಾಗಲಿ ಅಂತ ನನಗೆ ಹಾರೈಸಿದರು. ವೈಯಕ್ತಿಕವಾಗಿ ನನಗೆ ಫೋನ್ ಮಾಡಿ ನಿಮ್ಗೆ ಒಳ್ಳೆಯದಾಗಲಿ ಅಣ್ಣ, ನಾನು ಅದಕ್ಕೆ ಏನು ಬೇಕೋ ಅದನ್ನು ಮಾಡ್ತೀನಿ, ಮಿನಿಸ್ಟರ್ ಅವ್ರಿಗೆ ಹೇಳ್ತೀನಿ ಅಂತ ಹೇಳಿದರು. ಅವ್ರ ಕಡೆಯಿಂದ ಸಹ ಕೆಲಸ ಆಗಿದೆ ಅಂತ ಅನಿಸುತ್ತೆ. ಅದ್ರ ಜೊತೆಗೆ ಅಧಿಕಾರಿ ವರ್ಗಕ್ಕೆ ಮತ್ತು ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜಕ್ಕೂ ಒಂದು ಒಳ್ಳೆಯ ಕೆಲಸ. ಏನು ಹಳೇದಾಗಿತ್ತು ಮರ್ತೋಗೋಣ. ಮುಂದಕ್ಕೆ ಒಂದು ಹೊಸ ಚಿಕ್ಕಬಳ್ಳಾಪುರ ಕಟ್ಟಬೇಕಾದ್ರೆ ಎಲ್ಲರೂ ಸೇರಿ, ಅದು BJP, ಕಾಂಗ್ರೆಸ್, JDS ಮತ್ತು ಯಾವುದೇ ಪಕ್ಷದವರು ಅಲ್ಲದೇ ಇದ್ದರೂ ಸಹ ಎಲ್ಲರೂ ಸೇರಿ ಒಂದು ಸುಂದರವಾದ, ಒಂದು ಸಹನೆಯನ್ನು ಇರೋವಂತಹ, ಒಂದು ಪ್ರೀತಿಯನ್ನು ತುಂಬಿರೋವಂತಹ, ಆರ್ಥಿಕವಾಗಿ ತುಂಬ ಸದೃಢವಾಗಿರುವಂತಹ ಚಿಕ್ಕಬಳ್ಳಾಪುರ ಕಟ್ಟಬೇಕು ಅನ್ನೋದು ನನ್ನ ಕನಸು. ಯಾರ ಜೊತೆಗೆ ಬೇಕಾದ್ರೂ ಅದಕ್ಕೋಸ್ಕರ ಕೈ ಜೋಡಿಸೋಕ್ಕೆ ನಾನು ರೆಡಿ ಇದ್ದೀನಿ. ರಾಜಕೀಯ ನಂದು ಲಾಸ್ಟ್ ಆಪ್ಷನ್. ನನ್ನ ಫಸ್ಟ್ ಆಪ್ಷನ್ ನನ್ನ ಸುಂದರ ಚಿಕ್ಕಬಳ್ಳಾಪುರ ನಿರ್ಮಾಣ ಆಗಬೇಕು ಅನ್ನೋದು ನಂದು ಫಸ್ಟ್ ಆಪ್ಷನ್. ಅದ್ರ ಕಡೆಗೆ ಎಲ್ಲರೂ ಸೇರಿ ಕೆಲಸ ಮಾಡೋಣ ಅನ್ನೋದು ಈ ಒಂದು ಘಟನೆಯಿಂದ ನಿರೂಪಿತ ಆಗಿದೆ. ನಿಜಕ್ಕೂ ಸಂತೋಷ ಆಗ್ತಿದೆ ಸರ್.